ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆಗಬಾರ್ದು, ಮಾಧ್ಯಮದಲ್ಲಿ ಹೈಲೈಟ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಬೆಳಗ್ಗೆಯಿಂದನೂ ಕಾಲಹರಣ ಮಾಡ್ತಾ ಇದ್ದಾರೆ. ಮತ್ತು ಅನ್ನೆಸೆಸರಿಯಾಗಿ ನಾವು ಗವರ್ನರ್ ಸ್ಪೀಚಲ್ಲೇ RSS ಹೆಸರಿಲ್ಲ, ನಾವು ಮಾತಾಡುವಾಗ RSS ಪ್ರಸ್ತಾವ ಮಾಡಿಲ್ಲ. RSS ಗಲಭೆಗೆ ಕಾರಣ ಅಂತೇಳಿ CM ಅವರು ಹೇಳಿಕೆ ಮಾಡಿರೋದು ಎಷ್ಟು ಸರಿ ಐತೆ ಅಂದರೆ, ಇವ್ರಿಗೆ ಸದನ ನಡೆಸೋವಂಥದ್ದು ಇಂಟ್ರೆಸ್ಟ್ ಇಲ್ಲ. ಸದನ ನಡಿಬಾರ್ದು, ಚರ್ಚೆ ಆಗಬಾರ್ದು, ವಿಷಯಗಳು ಹೊರಬರಬಾರ್ದು. ದಲಿತರ ಹಣವನ್ನು ದುರುಪಯೋಗ ಮಾಡಿಕೊಂಡಿರೋದು ದಲಿತರಿಗೆ ಗೊತ್ತಾಗಬಾರ್ದು. ಇದು ಮುಖ್ಯ ಉದ್ದೇಶ ಇಟ್ಕೊಂಡು ಇವತ್ತು ಸದನದ ನಡೆಯದೇ ಇರೋಕ್ಕೆ ಮೇಯ್ನ್ ಕಾರಣ ಈ ಆಡಳಿತ ಪಕ್ಷದವರು, ಮುಖ್ಯಮಂತ್ರಿಗಳು. ಇವರ ಒಂದು ದುರಾಡಳಿತದಿಂದ ಇವತ್ತು ಅವ್ರು ಸದನ ನಡಿಬೇಕಾಗಿದ್ದರೆ ಇವೆಲ್ಲ ಪ್ರಸ್ತಾವ ಅವಶ್ಯಕತೆನೇ ಇರಲಿಲ್ಲ. ನಾವೇನು ಪ್ರಶ್ನೆ ಕೇಳಿದ್ರಿ ಅದಕ್ಕೆ ಉತ್ತರ ಕೊಡಬೇಕಾಯ್ತು. ಅದು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ದಾರೆ. Next district is Belagavi. Next. Once again, let's go. Good deeds come to an end. Now I would like to call upon Shri K. Gangappa State. इस वर्ष 987 कप्स, 1075 बुलबुल, 1935 स्काउट, 2099 गाइड, 293 रोवर्स और 349 रेंजर्स, कुल मिलाकर 6738 विद्यार्थियों को क्रमशः चतुर्थ चरण हीरक पंख और राज्य पुरस्कार अवार्ड से सम्मानित किया गया है. ಪುರಸ್ಕಾರ ಪಡ್ಕೊಳ್ತಿದ್ದೀರಾ. ಕಬ್ಸ್, ಬುಲ್ಬುಲ್, ಸ್ಕೌಟ್ ಮತ್ತು ಗೈಡ್ಸ್ ನಿಮ್ಮೆಲ್ಲರನ್ನು ಕೂಡ ನಾನು ವಿಶೇಷವಾಗಿ ಕರ್ನಾಟಕ ಜನತೆಯ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕೆಂತ ಹೇಳಿದರೆ, ನೀವು ಬರೀ ಇವತ್ತು ರಾಜ್ಯ ಪುರಸ್ಕಾರ ಮಾತ್ರ ಅಲ್ಲ, ನಿಮ್ಮ ಕಳೆದ ಇಷ್ಟು ವರ್ಷಗಳ ಟ್ರೈನಿಂಗ್ ಮುಖಾಂತರ ನೀವು ನಿಮ್ಮ ತಂದೆ ತಾಯಂದಿರ ಆಸೆ ಸಂಪತ್ತು ಮಾತ್ರ ಅಲ್ಲ, ನಿಮ್ಮ ತಂದೆ ಮತ್ತು ತಾಯಿಯ ಆಸೆ ಸಂಪತ್ತು ಜೊತೆಯಲ್ಲಿ ಈ ದೇಶ ಸಂಪತ್ತನ್ನಾಗಿ ಮಾಡಿ ಈ ಸ್ಕೌಟ್ ಸಂಸ್ಥೆ ಇವತ್ತು ಮಾಡಿದ್ದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವು ಇವತ್ತು ನಾವೇನು ಗುರಿಯನ್ನು 8 ಲಕ್ಷ ತಲುಪಬೇಕು ಅಂದ್ಕೊಂಡಿದ್ದೀವಿ, ಅದರಲ್ಲಿ 85% ಸಾಧನೆಯನ್ನು ಈ ಗಳಿಗೆಗೆ ನಾವು ಮಾಡಿದ್ದೇವೆ. ಕರ್ನಾಟಕ ರಾಜ್ಯದ ಚರಿತ್ರೆಯಲ್ಲಿ 100ಕ್ಕೆ 100ರಷ್ಟು ಸೆನ್ಸಸ್ ಮಾಡ್ತಕ್ಕಂಥದ್ದು ಇದೇ ವರ್ಷ ಅಂತೇಳಿ ನಾನು ಭಾವಿಸ್ತೀನಿ. ಸನ್ಮಾನ್ಯ ಸಭಾಪತಿಗಳೇ, ನಮ್ಮ ಸ್ನೇಹಿತರಾದಂಥ ನಿರಾಣಿ ಹನುಮಂತ ಅವರು ಭಾಳ ದಿವಸದಿಂದ ಭಾಳ ಆಸೆ ಇದೆ. ಹಾಗೂ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಲ್ಲ ಅಂತ ಹೇಳಿಲ್ಲ, ನಾವು ಮಾಡ್ತೇವೆ. ಇದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಮತ್ತು ನಮ್ಮ ಸಹೋದ್ಯೋಗಿಗಳ ಜೊತೆ ಚರ್ಚಿಸಿ ಒಂದು ಆದಷ್ಟು ಬೇಗನೆ ಶೀಘ್ರ ಒಂದು ನಿರ್ಧಾರ ತೆಗೆದುಕೊಳ್ಳಿ. ಅಲ್ಲಲ್ಲ, ನೀವು ಇದಕ್ಕೆ ಸದನಕ್ಕೆ ಅಗೌರವ ಮಾಡ್ತೀರಿ, ನೀವು ಸದನಕ್ಕೆ ಅಗೌರವ ಮಾಡ್ತೀರಿ, ಸರಿಯಾದಲ್ಲ ಇಮಿಡಿಯೇಟ್ ಮಾಡಿ. ಇಲ್ಲ, ಇವತ್ತು ನೀವು ಇಶ್ಯೂ ಮಾಡಲೇಬೇಕು. ಏನು ಗೌರವ ಇಲ್ಲ ನೀವು ಸಭಾಪತಿಗೆ, ಇದಕ್ಕೆ ಅಲ್ಲಿ ಮಾಡಿ ಇಲ್ಲಿ ತಪ್ತೀವಿ. ಇವತ್ತು ಇಶ್ಯೂ ಮಾಡ್ಬೇಕು, ನೀವು ಮಾಡಕ್ಕೆ ನಾವು ಹಕ್ಕು ಮಾಡ್ತೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ.
ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.